ಒಂದೂರಲ್ಲಿ ರಾಮಣ್ಣ ಹೇಳುವಂಥ ಒಬ್ಬ ವ್ಯಕ್ತಿ ಇದ್ದಂತೆ. ತುಂಬ ಶ್ರೀಮಂತನಾಗಿದ್ದ. ಆದರೆ ಯಾವುದೇ ಹಣಕಾಸಿನಲ್ಲ, ಬದಲಾಗಿ ತನ್ನ ಪ್ರೀತಿ ಹಾಗೂ ತನ್ನಲ್ಲಿದ್ದ ಆ ಒಳ್ಳೆ ಗುಣಗಳಿಂದ ಶ್ರೀಮಂತನಾಗಿದ್ದ. ಒಂದೊತ್ತು ಊಟಕ್ಕೂ ತುಂಬ ಕಷ್ಟಕರವಾಗಿತ್ತಂತೆ. ಆ ರಾಮಣ್ಣನ ಹೆಂಡತಿ ಗಿರಿಜಾ, ಅವರಿಬ್ಬರಿಗೆ ಒಂದು ಮುದ್ದಾದ ಗಂಡು ಮಗು. ಹೀಗೆ ಬಡತನದಲ್ಲಿ ನಡೆಯುತ್ತಿದ್ದ ಅವರ ಜೀವನದಲ್ಲಿ ಹೊರಗಿನಿಂದ ಬಂದ ಯಾರೋ ಮೂವರು ಅವರ ಸಂಸಾರವನ್ನೇ ನಾಶ ಮಾಡಿದರಂತೆ. ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡ ಆ ಹುಡುಗ ಒಂದು ಶಪಥ ಮಾಡಿದ. ತನಗೆ 30 ವರ್ಷ ಆಗುವ ಮೊದಲು ತನ್ನ ಕುಟುಂಬ ನಾಶ ಮಾಡಿದ ಅವರನ್ನು ಸರ್ವನಾಶ ಮಾಡ್ತೇನಂತ. ಇಲ್ಲಿಗೆ ಕತೆ ಮುಗಿಯಿತು. ಇಂಥ ಎಷ್ಟೋ ಕಟ್ಟುಕತೆಗಳನ್ನು ನಾವು ಸಣ್ಣದಿರುವಾಗ ಕೇಳಿದ್ದೇವೆ ಅಲ್ವಾ? ಹೌದು. ಈ ಕಥೆಯಲ್ಲಿ ಬಂದಿದ್ದಂಥ ಆ ಪಾತ್ರಕ್ಕೆ ಜೀವ ತುಂಬಿದ್ದಿದ್ರೆ ಈ ಕಥೆನೂ ನಿಜ ಆಗಿರ್ತಿತ್ತು ಅಲ್ವಾ? ಯಾವ ಬ್ಯಾವರ್ಸಿ ಮರ ರೋಡ್ ಮಧ್ಯೆ ಮರ ಕಡ್ದು ಹಾಕಿದ್ದು ಸಾವು. ಯಾರಿದು? ಇರ್ಲಿ ನೋಡ. ಓಹ್, ಎಷ್ಟು ದುಡ್ಡು ಉಂಟು. ಯಾರಿದು? ಯಾರು ನೀವು? ಇಲ್ಲಿ ಅಂತ ಮಾಡ್ತಿದ್ಯಾ? ಯಾರು ಯಾರು ನೀನು? ಇಲ್ಲಿ ಅಂತ ಮಾಡ್ತಿದ್ಯಾ? ಏ ಏ ಬೇಡ ಬೇಡ ಯವ್ವ. ಏ ಏ ಬೇಡ ಬೇಡ. ಬೇಡ ಅವ್ವ. ಯಾರು ಯಾರು ನೀನು? ನನ್ನಿಂದ ಯಾಕೆ ಬಿದ್ದಿದ್ಯಾ? ದಯವಿಟ್ಟು ನನಗೆಂತ ಸಹ ಮಾಡಬೇಡ. ಸಡಗರ ತುಂಬಿರೋ ಜಾತ್ರೆಯ ಮರುದಿನ ನೇಮವ ನೋಡಲು ಹೊರಟಿದೆ ದಿಬ್ಬಣ. ಕೋಳಿಯ ಅಂಕವು ನಮ್ಮೂರ ಗದ್ದೆಲಿ ಜಾತ್ರೆಯ ಗಮ್ಮತ್ತು ಹೆಚ್ಚುತ್ತಾ ಸಾಗಲಿ. ಓ ಜಾತ್ರೆಯ ಗಮ್ಮತ್ತು ಹೆಚ್ಚುತ್ತ ಸಾಗಲಿ. ನಮ್ಮೂರ ಸಂಸ್ಕೃತಿ ನಮಗೆಲ್ಲ ವಿಭೂತಿ. ಕಡಲೆಲ್ಲ ತುಂಬಿದೆ ತುಳುವ ಸೀಮೆ ಕೀರುತಿ. ಓ ಅಣ್ಣ ಏಳೆರುಂಡ. ಹಾ ಸಮ ಸಮ ಸಮೋಟು 1,000 ಹೇಳಿತು. ಇದು ಯಾರು ಮಾರೆ?
ಸಾವು ಬಿಲ್ಡಪ್ ಮಾರ್ರೆ. ಹಾ ಉಂಟಲ್ಲ ಉಂಟಲ್ಲ. ಹಾ ಕಟ್ಟುವ 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 ಆಯ್ತು, ಕಟ್ಟುವ ಕಟ್ಟುವ ಆಯ್ತು. ಎಂತ ಜನ ಮಾರೆ ಸಾವು ನೋಡುವ. ಕುಪ್ಲೆ ಅವ ಮೈಪೆ ಅವ. ಎಂತ ಮಾರೆ ಬರ್ಬೋದಲ್ಲ? ನೀನ್ ಕಟ್ಟಿದ ಮೇಲೆ ಬರದಲ್ಲಿ ಉಂಟ ಮಾರೆ. ಅದೌದು ಅದೌದು. ನಿನ್ನ ಹತ್ರ ಈಗ 1,000 ಉಂಟಾ? 1,000 ಎಲ್ಲಿಂದ? ನನ್ನ ಅಪ್ಪನ ಮನೆಯಿಂದವ, ಒಂದು ಪೈಸೆ ಇಲ್ಲ ನನ್ನ ಹತ್ರ. ಮತ್ತೆಂತ ನನ್ನ ಅಪ್ಪನ ಮನೆಯಿಂದ? ಅದಕ್ಕೆಲ್ಲ ವ್ಯವಸ್ಥೆ ಮಾಡುವ, ನೀನ್ ಯಾಕೆ ತಲೆ ಬಿಸಿ ಮಾಡುದು ಸುಮ್ಮನೆ ಕಿರ್ಕಿರಿ. ಹೌದು ಮಾರೆ ಸಾವು. ಈ ಸರ್ತಿ ನಾವು ಸೆಪೆಟ್ ತಿಂತೇವ ಅಂತ. ಎಂತ ಆಗ್ಬೋದಾ? ಎಂತಾದ್ರೂ ಒಂದು ಆಗ್ಬೋದು ಮಾರೆ. ಓ ದೇವ್ರೆ, ಈ ಸಲ ಹೋಗ್ತದ ಅಂತ. ಎಂತ ಮಾಡುದ ಈಗ? ಮಾಡುದೆಂತ, ಕೋಲಿ ಹಿಡ್ಕೊಂಡು ಓಡುದಿ. ಏ ಬಲ ಬಲ ಪೊಯ್ ಪೊಯ್ ಪೊಯ್. ಏ ಬಾರ ಬತ್ತುಲ. ಛೇ, ಇವ ಎಲ್ಲಿ ಹೋದ ಮಾರೆ? ಕಾಣುವುದಿಲ್ಲ. ಸಾಕು ಮಾರ, ಸಿಕ್ಕುದಿಲ್ಲ ಬಾರ. ಛೇ, 3 ಜನ ಕೂಡ ಇಲ್ಲಲ್ಲ. ನಾಳೆ ಜಾತ್ರೆ ಗಮ್ಮತ್ ಮಾಡ್ಬೇಕಾಯ್ತಾ? ಮಾಡುವ. ನೋಡ ಗೋಪಾಲಣ್ಣ ಯಾರನ್ನ ಹುಡುಕ್ತಾ ಇದ್ದಾರ ಅಂತ ಬಾಕಿ ಅಲ್ವಾ? ಹೌದಲ್ಲ. ಛೇ, ಓ ಗೋಪಾಲಣ್ಣ, ಚಂದು ಯಾರನ್ನ ಹುಡುಕ್ತಿದ್ದೀರಾ ಅಂತಲ್ಲ? ಹೌದು ಮಾರೆ. ನನ್ನಲ್ಲಿ ಒಬ್ಬ ಈಗ 1,000 ಕಟ್ಟಿ ಅವ ಈಗ ಪತ್ತೆನೇ ಇಲ್ಲ ಮಾರೆ. 1,000. ಛೇ, ಎಂತ ಮಾಡುದು? ಯಾರು? ಆ ಕೆಂಪು ಹೊಟ್ಟೆ ಒಯ್ದಲ್ಲ ಅವನಲ್ಲ? ಹಾ ಹೌದು, ಅವನೇ. ಯಾರ? ಲೋಕು. ಲೋಕುವ? ಅವನ್ ನಿಮ್ಗಿನ್ನು ಸಿಗ್ಲಿಕ್ಕಿಲ್ಲ. ಅವನೀಗ ಮನೆಗೆ ಮುಟ್ಟಿ ಆಗಿರ್ಬೋದು. ಸರಿ ಗೋಪಾಲಣ್ಣ, ನಾವಿನ್ನು ಬರ್ತೇವೆ ಆಯ್ತಾ? 1,000 ಸಿಕ್ಕಿದ್ರೆ ನಾವು ಗಮ್ಮತ್ ಮಾಡುವ ಆಯ್ತಾ? ಈ ಜನಕ್ಕೆ ತಿಕ್ಲಕನೆ. ಈ ಜನ ಎಂಚಿ ಸಾವಿಯ ಪೋದ ದಾಜನಟ ಕಟ್ಟಿದ್ನತ ಎಂತ ಜನ ಮಾರೆ ಸಾ. ಏ ಪೊಲೀಸ್ ರೈಡ್ ಆಯ್ತಾ, ಓಡಿರ ಸಾವು. ಎಂತ ಅಲ್ಲ ಓಡಿದ್ದು ಮಾರೆ. ಅವನೇನು ಮಾಡೋದಲ್ಲಿ? ಕರಿಯವನವನು. ಓಕೆ ಸರ್. ಏ ಬಾರ ಇಲ್ಲಿ. ನಾನಾ? ನೀನೇ ಬಾಬಾ, ಇನ್ಸ್ಪೆಕ್ಟರ್ ಕರೀತಿದ್ದಾರೆ. ಇಲ್ಲೇ ನಿಲ್ಲು, ಬರ್ತೇನೆ ಆಯ್ತಾ? ಪೊಲೀಸರು ಬಂದರು ಅಂತ ಓಡಬೇಡ, ಅವರು ನಮ್ಮವರೇ ಆಯ್ತಾ? ನಮಸ್ಕಾರ. ಎಂತ ಸರ್? ಇಲ್ಲೆಲ್ಲೋ ಕೋಲಿ ಕಟ್ಟಾಗ್ತಾ ಉಂಟು ಅಂತ ಕಂಪ್ಲೇಂಟ್ ಬಂತು. ಇಲ್ಲಿ ನೋಡಿದರೆ ಯಾರೂ ಇಲ್ಲ. ಇಲ್ಲ ಸರ್, ಇಲ್ಲಿ ಹಾಗೇನಿಲ್ಲ. ಇಲ್ಲಿ ಯಾವ ಕೋಳಿ ಕಟ್ಟಾವು ನಡೀಲಿಲ್ಲ ಸರ್. ಹೌದು ಸರ್, ನಿಮಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರಾ ಅಂತ. ಓಹೋ, ತಪ್ಪು ಮಾಹಿತಿ ಅಲ್ಲ? ಅದೇ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಲ್ವಾ? ಬಾ ಇಲ್ಲಿ. ಇವರು ಸಹ ಕೋಳಿ ತಂದಿದ್ದಾರಾ ಅಂತ. ಕೋಳಿ ನಾನೇ ಕಟ್ಟಬೇಕಾ? ಇವರ ಕೋಳಿ ಹೋಗಿದೆ ಅಂತ. ಏನೋ ಇದು? ಅದು ನಿಮ್ಮ ಕೋಳಿದು ಸುಯಿ ಸರ್. ಓಹೋ, ನನಗೆಂತ ಗೊತ್ತಿಲ್ಲ ಸರ್, ನಾನೀಗ ಬಂದದಷ್ಟೇ. ನೋಡೋ, ಇನ್ನೊಂದು ಸಲ ಇಲ್ಲೆಲ್ಲಾದ್ರೂ ಕೋಲಿ ಕಟ್ಟ ಕಂಡ್ರೆ ಎನ್ಕೌಂಟ್ರ್ ಮಾಡಿ ಬಿಸಾಕ್ತೇನೆ ನಾನು. ಹೋಗ್ ಕಂಡ್ರೆ ಗುಟ್ಟಿ. ಕಂಡ್ರೆ ಗುಟ್ಟಿ ಸುಯಿ ಬಿಸಾಕಿದವನಪ್ಪ. ಯಾರ್ಯಾರ ಕೋಳಿಯ ಸುಯಿ ಪೆಟ್ಟು ತಿಂದಿದ್ದು ನಾನು. ಅವನಲ್ಲಿ ಎಂತ ಮಾಡ್ತಾ ಇದ್ದಾನೆ ನೋಡ್ಕೊಂಡು ಬಾ. ಆಯ್ತು ಸರ್. ಸರ್ ಕೋಳಿ. ತಗೊಂಡು ಬಾ ಸರ್. ಅದು ನಾನು ಒಂದು ಸುಯಿ ತೋರಿಸಿ ಕೋಳಿಯನ್ನು ಹೊತ್ಕೊಂಡು ಹೋದ. ಕಾಡ್ರ ಕುಟ್ಟಿ. ಅವ ಕರ್ನ ಎಲ್ಲಿದ್ದಾನ? ಕಾಣೋದಿಲ್ಲ. ಕೋಳಿ ಕಟ್ಟಾಗಿ 4 ದಿವಸ ಆಯ್ತು, ಅವನದು ಪತ್ತೇನೇ ಇಲ್ಲ. ಎಲ್ಲಿ ಹೋಗ್ತಾನೆ, ಎಂತ ಮಾಡ್ತಾನೆ ಒಂದು ಗೊತ್ತಾಗ್ತಿಲ್ಲ ಮಾರ. ಇನ್ನೆಲ್ಲಿ ಮನೆ ಇರ್ತಾನೆ ಮತ್ತೆ? ಹೋಗು ಅಲ್ಲಿಗೆ ಹೋಗು. ಎಷ್ಟೊಂದು ಜಗತಿ ಮಾರೆ ಆಡಿನಾಗೆ ಅಂತೇಳಿ. ಹೌದು ಮಾರೆ ಸಾವು. ಉಪ್ಪಡ ಚಿಲ್ವಾಡಲ್ಲ ತಮ್ಮೆ. ಪಡಲಿ ಹಾಂ ಎಲ್ಲ ಇದ್ದಾನೆ ಸಾವು ಮಾರ. ಅಪ್ಪಲ ಪಡೋಳಿಯಾ? ಆಟಿಕ ಮಾರೆ. ಅಲ್ಲಿದ್ದಾನೆ ಅಕ್ಕ. ಅವನಿದ್ದಾನೆ ಮಾರೆ. ಇದೊಳ್ಳೆದುಂಟು, ಇದು ನಾಡ್ದು ಕಟ್ಟುವ. ಸರಿ. ನಮಸ್ಕಾರ. ನೀನು ನಮಸ್ಕಾರ ತಗೊಂಡು ಗೋಡೆಗೆ ಬಡಿ.
ಎಂತದ ನಿಂದು? ಮತ್ತೆಂತದ ಒಂದು ಪತ್ತೆಲ್ಲ ನಿಂದು, ಎಲ್ಲಿ ಅಂತ ಹುಡುಕುದು ನಾನು ಸಾವು. ಅದು ಬಿಡು, ಅವನ ವಿಷಯ ಗೊತ್ತುಂಟ, ಮೊನ್ನೆ 1,000 ಕಟ್ಟಿ ಪುರ್ಚಲ್ಲ ಮಾರ. ಅವ ಕೇಳಿದ್ದ ನೀ ಈಗ ಮಾಡಿದ್ರೆ ಎಲ್ಲರ ಹತ್ರ ಪೆಟ್ಟು ತಿಂದು ಬೇಗ ಸಾಯ್ತೆ ಅಂತ. ಅದೌದು. ಹೇ, ಅವರ ತಲೆಗೆ ತಾಗಿತ್ತು ಮಾರೈತಿ. ಏ ರಕ್ತ ಬಂದದ್ದ, ನಾಯ್ತ ಮಗ ಮಾರ ಕಲ್ಲು ಬಿಸಾಡಿದ್ದು ಸಾವು. ಹೇ ಬಾರ, ಸಾರಿ ಕೇಳುವ. ಸಾರಿಯಾ? ನಾನ್ ಕೇಳುದಿಲ್ಲ, ಬೇಕಾದ್ರೆ ನೀನು ಕೇಳು. ನೀನ್ ಬಾ ಸುಮ್ನೆ. ವಾ, ಇದು ಶಿಲಾಬಾಲಿಕೆ ಯಾರು? ಶಾಲೆನೆ. ಇದು ನಾಯ್ದ ಮಗ ಅಲ್ಲ, ಇದು ನಾಯ್ದ ಮಗ. ಅವನ ತಲೆಗೆ ಎಂತ ಕಲ್ಲು ಬಿಸಾಡಿದ್ದು? ಎಂತಕ ಅಣ್ಣ, ಇವಳಿಗೆ ಗೊತ್ತಾಗ್ಲಿಲ್ಲ ಅಣ್ಣ. ಇವಳ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ನೀನೆಂತಕ ಸಾರಿ ಕೇಳುದು? ಅವಳಿಗೆ ಬಾಯಿ ಬರೋದಿಲ್ಲ ಕೂದುರೆಗೆ. ಹೌದು, ಮೊಣೆ ಬಿಟ್ಟ ಉಂಟು ಲಾಲು ಮಾಡುದು. ಆಗದಿಂದ ನೋಡ್ತಿದ್ದೀನಿ, ಬಾರಿ ಮಾತಾಡ್ತಿದ್ಯಲ್ಲ. ಸಾರಿ ಕೇಳುದು ಎಂತ ಮಾಡ್ತೀಯಾ? ಐ ನಿನ್ನ दिल के अंदर तू है ना, सामने भी तू है ना, ಎನ್ನ ತೂಯಿನ ಪೂವಾದು ಪೋಯ್ ಕಮ್ಮನ ಪದರದು ಮನದಿಂಜುವರಿಯೇ, ಕಣ್ಣದ ನೋಟೊಗೆ ಸೋತೆಯಾನು ಮನಸ್ಸು ಕಂಡಿನ ಬಂಗಾರ ಪೊಣ್ಣು, ಕಣ್ಣದ ನೋಟೊಗೆ ಸೋತೆಯಾನು ಮನಸ್ಸು ಕಂಡಿನ ಬಂಗಾರ ಪೊಣ್ಣು. ಮಾತಾಡುದಿಲ್ಲ ನೋಡು, ಗಲಾಟೆಗೆ ಹೋಗ್ಬೇಡ ಪ್ಲೀಸ್. ಈಚೆ ಬಾ ಸುಮ್ಮನೆ. ನಿಂಗೆ ಇದು ಬಾರಿ ಕಾರುಂಟು ಮಾರ. ಅದನ್ನು ಮದುವೆ ಆದ ಓದದ್ದಿ. ಹೌದು ಮಾರ, ಅವನದು ಗತಿ ನುಲಿಯುವುದು. ಏ ಅವಳು ಓದ್ಲಾ? ಇವೆಂತ ತಲೆಗೆ ಪೆಟ್ಟು ಬಿದ್ದು ಕೋಮಕ್ಕೋದ್ನ. ಏ ಎಂತದ? ಎಂತ ಕುಡ್ದಿದ್ಯಾ? ಅವಳೋದ್ಲಾ? ಅವನ ನರಂಬಿಗೆ ಬಿದ್ದಿದೆ ಪೆಟ್ಟು. ಮತ್ತೆ ಹೋಗದೆ ಭಾರಿ ಅಂಕರ್ ಉಂಟು ಅವಳಿಗೆ. ಸಾರಿ ಬೈದು ಕಲಿಸಿದ್ದು, ಇನ್ನು ಬರ್ಬಾರ್ದು ಈಚೆ ದಾಗಾನೆ. ನನ್ಗೆ ಯಾಕೆ ಹೊಡೆದ? ಕಲ್ತಾಗಿದೆ ಯಾರೀಗ? ಬೈಬೇಕಾದದ್ದು ಯಾರು? ಮತ್ತೆ ನೀ ಅಂತಕ್ಕೆ ಸಾವಿಗೆ ಬೈದದ ಪ್ಯಾವರ್ಸಿ? ಬನ್ನಿರ ಬಾರ. ಎಲ್ಲಿಗೆ? ನಿನ್ನಪ್ಪನ ಮನೆಗೆ. ನನ್ನಪ್ಪನ ನೀನಿಂದ ಸಾವು ಕರ್ಕೊಂಡು ಹೋಗುದಾ? ನನ್ಗೆ ಹೋಗ್ಲಿಕ್ಕೆ ಗೊತ್ತಿಲ್ವಾ? ಬದಲ ಮೇಲೆಂತ ನೋಡುದು, ಕೆಳಗೆ ನೋಡ್ಕೊಂಡು ಹೋಗ. ದನಿ, ನಾಳೆ ಒಂದು ದಿನ ಒಳ್ಳೇದುಂಟು. ನಾಳೆ ಸಂಜೆ ನಮ್ಮ ಗುಡ್ಡೆಯ ದೈವಕ್ಕೊಂದು ಅಗಿಲ್ ಸೇವೆ ಕೊಡುವಲ್ಲ? ಹೌದಾ? ಸರಿ, ಹಾಗಾದ್ರೆ ಹಾಗೆಯೇ ಮಾಡುವ. ಎಂತದ ಎಂತದ? ಸುಮ್ಮನೆ ಬಾರ. ದಣಿ ಇದ್ದಾರನ? ದಣಿ ಇದ್ದಾರ ಅಂತ ಒಳಗೆ ಹೋಗಿ ನೋಡು. ನನ್ನಲ್ಲಿ ಅಂತ ಸಾವು ಕೇಳ್ದ? ನಿಂಗೆ ತೆಂಗಿನಕಾಯಿ ಎಲ್ಲಿ ಹೊಡಿಬೇಕು? ಏನೊಂದು ಎಲ್ಲಿಗೆ ಹೋದ್ರು ನಾಚಿಕೆ ಹಿಡಿದಾಯ್ತು ಮಾರೆ. ಸಾವು ಎಂತದ? ಬನ್ನಿರ ಸುಮ್ಮನೆ ಬಾರ ಬದಲ. ನೀನೋಗ ಇವಂದು ಯಾವಾಗ ನೋಡಿ ಇದ್ದೇ ಆಯ್ತು ಮಾರ್ರೆ. ನಮಗೆ ದನಿಟ ಗಂಗಾಸರ ಮಿನಿತನಕೇನು ಹಿಂಗೆ ಈಗ ಇನ್ನೊಂದು ಬೀಳ್ತದೆ ನೋಡು. ದನಿ ಕರ್ಣ ಬಂದ. ದನಿ ನಮಸ್ಕಾರ. ಹೋ ಬಾ ಕರ್ಣ. ಹೇ ಕುಸುಮ, ಇವರಿಗೆ ಕುಡಿಲಿಕ್ಕೆ ಏನಾದ್ರು ತಾ? ಕುಡಿಲಿಕ್ಕೆ ಚಾಮರ ಸಾವು ಚಾವ. ಪರವಾಗಿಲ್ಲ ದನಿ. ಹೇ ಕರ್ಣ, ಮೊನ್ನೆ ನಾಗನ ಕಡೆಯವ್ರಿಗೆ ಹೊಡೆದಿ ಅಂತಲ್ಲ, ಸ್ವಲ್ಪ ನಿನ್ನ ಕಂಟ್ರೋಲ್ ಆಯ್ತಾ? ಇಲ್ಲೊಬ್ಬ ಹೊಸ SI ಕೂಡ ಬಂದಿದ್ದಾನೆ, ಬರೇ ಹುಚ್ಚ ಅವ. ಮತ್ತೆ ಆಮೇಲೆ ಇಲ್ಲಿ ಬಂದು ಕಿರಿಕಿರಿ ಮಾಡ್ತಾನೆ ಅವ. ಹಾಂ, ಅದು ಬಿಡು, ನಾಳೆ ಅನಂತಾಡಿಯಲ್ಲಿ ಕಟ್ಟ. ನನಗೆ ಬರ್ಲಿಕ್ಕೆ ಆಗೋದಿಲ್ಲ. ನಮ್ಮ ಮೊನ್ನೆ ಕಟ್ಟಿದ ಕೋಳಿ ಉಂಟಲ್ಲ, ಅದನ್ನೊಂದು ಕೊಂಡೋಗು ಆಯ್ತಾ? ಆಯ್ತು, ಸರಿ ದನಿ, ನಾವು ಬರ್ತೀವಿ. ಹೇ ಒಂದು ನಿಮಿಷ, ನಾಳೆ ಸಂಜೆ ನಮ್ಮ ಗುಡ್ಡ ದೈವಕ್ಕೆ ಅಗಿಲುಂಟು, ನೀವು ಬರ್ಬೇಕಾಯ್ತಾ? ನನಗೆ ಬರ್ಲಿಕ್ಕೆ ಆಗೋದಿಲ್ಲ, ಅಪ್ಪ ಬರ್ತಾರೆ ಆಯ್ತಾ? ಸರಿ. ಆ ಕೋಳಿ ಅಂತ ಚಾ ಬೋಡಕ್ಕೆ ನಿರ್ಮಿ ಬುರ್ಚಿ ಬನ್ನಿ ಆತ್ವಕ್ಕ. ಎಂತ ಅವಸ್ಥೆ ಮಾರೆ. ಎಂತ 2-3 ದಿನ ಆಯ್ತು ಅಂತಲ್ಲ, ವಾಸನೆ ಸಹ ಬರ್ತದೆ. ಕಿರಿಂಜಿರಾಕ್ ಮೊದಲೇ 2-3 ದಿನ ಆಯ್ತು ಅಂತಲ್ಲ. ಹೌದು ಮಾರೆ, ಎಂತ ಅವಸ್ಥೆ ಮಾರೆ.
ಓ ಇದೆಂತ ಭಾರಿ ಜನ ಸೇರಿದೆ. ಹಂದಿ ಏನಾದ್ರೂ ಉರ್ಲಿಗೆ ಬಿದ್ದಿದೆ ಅಂತ ಹೋಗಿ ನೋಡು. ಹಾ ಹೌದೌದು, ವಾಸನೆ ಬರ್ತದೆ. ಓ ಏ ಎಂತ ಅದ? ಯಾರ ಕೊಲೆ ಮಾಡಿದ ಹಾಗೆ ಕಾಣ್ತದೆ. ಹಲೋ ಸರ್, ಪೊಲೀಸ್ ಸ್ಟೇಷನಾ? ಹೌದು, ಹೇಳಿ ಸರ್. ಇದು ಇಲ್ಲಿ ಕೋಡಿಬೈಲು ಕಾಡದಾರಿಯಲ್ಲಿ ಒಂದು ಕೊಲೆ ಆಗಿದೆ ಸರ್. ಹೌದಾ? ಹೌದು ಸರ್, ಕೊಲೆಯಾಗಿ 2-3 ದಿವಸ ಆಗಿದೆ ಅಂತ ಕಾಣ್ತದೆ. ಆಯ್ತು ಸರ್, ಬರ್ತೀರಲ್ಲ ಸರ್? ಬರ್ತೇವೆ, ಬೇಗ ಬನ್ನಿ ಸರ್. ಆಯ್ತು ಸರ್, ಆಯ್ತು ಸರ್, ಆಯ್ತು 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 ಸರ್. ರಾಜಾ, ನಿನ್ನೆ ಟಿಂಬರ್ ಲೆಕ್ಕ ಸರಿ ಬರ್ಕೊಂಡಿದ್ಯಾ? ಬರ್ಕೊಂಡಿದ್ದೇನೆ ನೋಡಿ ಅಂತೆ. ಅಣ್ಣ, ಒಂದು ಗುಡ್ ನ್ಯೂಸ್ ಇದೆ. ಹರೀಶನ ಕೊಲೆ ಆದದ್ದು ನ್ಯೂಸ್ ಪೇಪರಲ್ಲಿ ಬಂದಿದೆ ನೋಡಿ ಅಂತಣ್ಣ. ಅಣ್ಣ ನೋಡಿಂತೆ ನೋಡಿಂತೆ. ಅವನನ್ನ ಹೀಗೆ ಸುಡ್ಬೇಕು ಅಲ್ಲ ರಾಜ? ಹೌದೌದೌದು. ಬರ್ತಾ ಬರ್ತಾ ಬಾರಿ ಹಾರಾಡ್ತಿದ್ದ, ಈಗ ನೋಡು ಬೂದಿ ಆಗಿದ್ದಾನೆ. ಇನ್ನು ಕಟ್ಟ ಯಾವಾಗ? ನಾಡಿದ್ದು ಬುಧವಾರ. ಅದಕ್ಕಿಂತ ಮೊದಲು ಅವನ ಹೆಣ ಬೀಳ್ತದೆ. ಹೀಗೆ ಹೀಗೆ ಆ ಕರ್ಣನ ಕೊಲೆ ಸಹ ನ್ಯೂಸ್ ಪೇಪರಲ್ಲಿ ಬರ್ಬೇಕಣ್ಣ. ಬರ್ತದೆ, ಆದಷ್ಟು ಬೇಗ ಬರ್ತದೆ. ಆ ಬ್ಯಾವರ್ಸಿಯ ಹೆಣ ಬೀಳೋ ತನಕ ನನಗೆ ನಿದ್ದೆ ಬರೋದಿಲ್ಲ. ನಿಜಣ್ಣ, ಹೌದು. ನಿನ್ನೆ ನಮ್ಮ ಕಾಡ್ದಾರಿತ ಯಾರೊಂದು ಹೆಣ ಸಿಕ್ಕಿದಂತೆಲ್ಲ ಮಾರೆ. ಯಾರ್ದ? ಕರ್ಣ ಬಂದ್ಲಿ. ಮೊನ್ನೆ ಜಾತ್ರೆ ಹೋಗಿದ್ನಲ್ಲ, ಅಲ್ಲಿ ಡ್ರೆಸ್ ನೋಡ್ದೆ, ಎಷ್ಟು ಚಂದ ಇತ್ತು ಗೊತ್ತಾ? ಹೌದಾ? ಓಯ್, ಎಂತ ಸೀದಾ ಹೋಗ್ತಿದ್ದಿ? ಬಾಯ್ಲಿ, ನನ್ನ ಪ್ರೀತಿ ವಿಷಯ ಹೇಳಿ ಕೇಳಿದ್ದಲ್ಲ, ಹೇಳಿದ್ಯಾ? ನೀನ್ ತಲೆ ಬಿಸಿ ಮಾಡ್ಬೇಡಣ್ಣ, ಗೀತಾ ನಿಂಗೇನೆ. ನಾನು ಅವಳ ಹತ್ರ ಮಾತಾಡ್ತೇನೆ. ಸರಿ ಅಣ್ಣ, ನಾ ಬರ್ತೇನೆ ಆಯ್ತಾ? ಆಯ್ತಾಯ್ತು, ಸರಿ ಸರಿ ಹೋಗುವ. ಅನಂತ ಅಡಿಯಲ್ಲಿ ಕಟ್ಟ ಇವತ್ತು. ಆಯ್ತು, ಹೋಗೋ. ಹೋಗೋ ಹೋಗೋ. ಮೆಲ್ಲ ಹೋಗ. ಇಲ್ಲಿವಾ ಸ್ವಲ್ಪ ಹಿಡ್ಕೊ ಆಯ್ತಾ? ಒಂದು 5 ನಿಮಿಷ, ಈಗ ಬರ್ತೀನಿ ಆಯ್ತಾ? ಅವೆಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿಕ್ಕೆ. ಅಲ್ಲ ಹಾಗೆಲ್ಲ, ಅವನಿಗೆ ಬಚ್ಚಿತ ಅಂತ ಕೂತ್ಕೊಳ್ಳಿಕ್ಕೆ ಹೋದದ್ದು. ಹಾಗೆ. ಸರಿ ಸರಿ, ಅವ ಸಾಯ್ಲಿ, ನೀವು ಬನ್ನಿ. ಅಪ್ಪ, ಪೊಲೀಸ್ ಬಂದಿದ್ದಾರೆ. ಸರ್ ನಮಸ್ತೆ. ಸರ್ ನೀವೇನು ಇಲ್ಲಿವರೆಗೆ? ಕೆಲಸ ಕೊಟ್ಟಿದ್ದೀರಲ್ಲ, ಹಾಗೆ ಬರಲೇಬೇಕಾಗ್ತದೆ. ಅರ್ಥ ಆಗಲಿಲ್ಲ ಸರ್. ನಿನ್ನೆ ಕೋಡಿಬೈಲ್ ಕಾಡದರಿಯಲ್ಲಿ ಕೊಲೆ ನಡೀತಲ್ಲ, ಫಸ್ಟ್ ನೋಡಿದ್ದು ನೀವೇ ಅಂತೆ? ಹಾಂ ಹೌದು ಸರ್, ನಾನೇ. ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಅದರಲ್ಲಿ ಡೌಟ್ ಏನು ಸರ್? 100ಕ್ಕೆ 100 ಯಾರು ಅಂತ ನನಗೆ ಗೊತ್ತುಂಟು. 100ಕ್ಕೆ 100? ಯಾರು ಕೊಲೆ ಮಾಡಿದ್ದು? ಕೊಲೆ ಮಾಡಿದ್ದು ಯಾರು ಅಂತ ನಾನು ಹೇಳ್ತೇನೆ ಸರ್, ಆದರೆ ನಿಮ್ಮಿಂದ ನನಗೊಂದು ಕೆಲಸ ಆಗಬೇಕು. ಸರಿ ಹೇಳಿ. ಸರ್, ಕೊಲೆ ಮಾಡಿದ್ದು ನಾಗು ಸರ್. ಅದೇಗೆ ಹೇಳ್ತೀರಾ? ಈಗ ಕೊಲೆ ಆದಲ್ಲ ಸರ್, ಅವ್ರು ನಾಗುನೊಟ್ಟಿಗಿದ್ದ. ಅವರ ಮಧ್ಯೆ ಜಗಳ ಆಗಿ ಅವರು ಬೇರೆ ಬೇರೆ ಆದರು. ಈಗ ಅದರ ಸಿಟ್ಟಿನಲ್ಲಿ ಅವನನ್ನು ಕೊಲೆ ಮಾಡಿದ್ದಾನೆ. ಸರಿ, ಬರ್ತೇನೆ. ಸರ್ 1 ನಿಮಿಷ. ಏನು? ನನ್ನ ಕೆಲಸ ಏನು ಅಂತ ಕೇಳಲಿಲ್ಲ ಸರ್. ಸರಿ ಹೇಳಿ. ಆ ಕರ್ಣ ಇದ್ದಾನಲ್ಲ ಸರ್, ನನ್ನ ಮಗನ ಹಿಂದೆ ಬಿದ್ದಿದ್ದಾನೆ. ಅವನ ಕೈಕಾಲು ಮುರಿಬೇಕು ಸರ್. ಸರಿ ಸರಿ, ನೋಡುವ. ಸರಿ ಸರ್. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವುದಂದ್ರೆ ಇದೇ ಇರಬೇಕು. ನಿಂಗೆ ಆ ನಾಗನ ಮೇಲೆ ಕೋಪ ಎಂತಕ್ಕ? ಆ ಬ್ಯಾವರ್ಸಿ ಕೋಡಿಬೆಲ್ನಲ್ಲಿರುವ ನನ್ನ 5 ಎಕರೆ ಜಾಗವನ್ನು ಒಳಗೆ ಹಾಕಿದ್ದಾನೆ. ಈಗ ಅನುಭವಿಸಲಿ. ಯಾಕರ್ಣ ಗುಡ್ಡೆ ಹೊತ್ತಕ್ಕೆ ಆಗಿಲ್ಲಂತೆ ಇವತ್ತು. ಓ ಹೌದಲ್ಲ, ನೀವು ಹೋಗಿ ಆಯ್ತಾ?
ಕರ್ಣ ಎಲ್ಲಿಗ? ನಾನು ಸ್ವಲ್ಪ ಕೆಲಸ ಉಂಟಾ, ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಆಯ್ತು ಆಯ್ತು ಆಯ್ತು. ಸರಿ ನಾವು ಹೋಗುವ. ಅವಳು ಹೋಗು. ಅವನು ಸೈಡಿ, ನಾವು ಹೋಗುವ. ಆಯ್ತು. ಸತ್ಯೋದನಿಂದ ಆ ಕಲ್ಲಿಗೆ ಎಂಟ್ಲೇನ ಭಕ್ತಿದ ಸಿಂಗಾರ, ಕೊರ್ಪಿನ ಆ ಗೆಲಿಗೆ ಎಂಟ್ಲೆಗೆ ನೆಮ್ಮದಿ ತೋಜಾಲ. ಕೇಪುಲ ಪೂನಿನ್ನ ಸಿಂಗಾರೋನೆ, ಆ ಜಾಗೆದ ಬಲಗಿತ್ತೆ ಬಂಗಾರೋನೆ. ಪಂಪಿನ ಎಂಟ್ಲೆನ ಪಾತೆರ ಈ ಐನು ಮಾಯಾದು ಒದಗಾಲ. ಗುಡ್ಡೆದ ಭೂತಗೆ ಜಾಗೆದ ದೂತೆ ಇಲ್ಲೇ, ಗುಡ್ಡೆದ ಭೂತಗೆ ಜಾಗೆದ ದೂತೆ ಇಲ್ಲೇ. ಸತ್ಯೋದ ನಿನ್ನ ಆ ಕಲ್ಲಿಗೆ ಎಂಟ್ಲೆನ ಭಕ್ತಿದ ಸಿಂಗಾರ, ಕೊಡ್ಪಿನ ಗೆಲಿಗೆ ಎಂಟ್ಲೆಗೆ ನೆಮ್ಮದಿ ತೋಜಾಲ. ಆ ನಾಗುನ ಮುಖ ನೋಡ್ಬೇಕಿತ್ತು ಮಾರೆ, ನಂಗೇನೆ ಪಾಪ ಅಂತ ಆಯ್ತು. ಆಯ್ತಾಯ್ತು, ನೀನು ಸುಮ್ಮನೆ ಬಾ. ಇವತ್ತು ಅಮೃತ ಇರ್ಬೋದಲ್ಲ ಮಾರೆ. ದೊಡ್ಡ ದಣಿ ಇದ್ದಾರಾ? ಹಾ ಹೌದು ಮಾರೆ. ದಣಿ ಓ ಬಂದ್ರಾ? ಕರ್ಣ ಎಲ್ಲಿ? ಅವನು ಬರಲಿಲ್ಲ. ಅವನು ಹೇಳಿದ ನೀವು ಹೋಗಿ ಅಂತ, ಅವನಿಗೆ ಬೇರೆ ಕೆಲಸ ಉಂಟಂತೆ. ಹೌದಾ? ದಣಿ ನಮ್ಮದೇ ಕೋಳಿ ಬಂದದ್ದು. ಹೋ ಸಂತೋಷ. ಪ್ರಸಾದ್ ತಗೊಂಡೋಗಿ ಹೋಗುವಾಗ. ದನಿ ಕೈ ಮುಗಿಯೋಲ್ಲ? ಸರಿ, ನೀನೊಂದೆರಡು ಮಾತು ಹೇಳು. ಸ್ವಾಮಿ, ಎಂಗ್ಲ ಗುಡ್ಡೆದ ಬುದ್ಧಾಪನ ಪಂಚನ ಎಂಗ್ಲ ನಂಬಾನಿಕೆ ಆ ಪ್ರಕಾರಡು ಕಾಲಾದಿಪೋದು ವರ್ಷಾದಿ ಬಣ್ಣಗ ವರ್ಷಾದಿಪೋದು ಕಾಲಾದಿ ಬಣ್ಣಗ ಈರೆ ಕೊರ್ಪಾಪನ ಚಿತ್ತನ ಸೇವೆ ಕೊರ್ನ ಸೇವೆಡು ಸಾವಿರ ಬಗೆದ ತಪ್ಪಿಪ್ಪು ತಪ್ಪಡು ಮಾತ ಬಡುವತ್ತೊಂದು ಕೊರ್ನ ಸೇವೆನು ಈರ್ನ ಮಾಯದ ಭಂಡಾರಗು ಅತಿ ಸಂತೋಷುಡೆನು ಸ್ವೀಕಾರವಂತೊಂದು ರಾಮಗು ಗುತ್ತುಗು ನಮ್ಮೊಂದು ಬತ್ತನ ಸಂಸಾರಗೂ ಹೂವೇ ಮುಂಜಿ ಬಾಧಕ ದೋಷ ಬರಲೆಕ್ಕನೆ ಈ ಗ್ರಾಮನು ಉತ್ತರೋತ್ತರ ಅಭಿವೃದ್ಧಿ ಮನ್ಪಾದು ಕೊರಡು ಒಂದು ಎಂಗ್ಲ ಸರ್ವರ್ಲಿತ್ತು ಮನ್ಪನ ಪ್ರಾರ್ಥನೆ. ಸ್ವಾಮಿ ದೈವ. ಸ್ವಾಮಿ ದೈವನೇ. ದೈವದ ಪನಿಯಾರ ಎಲ್ರಿಗೂ ಒಂದೊಂದು ಕೊಡು. ದುಂಬಲೆ ಹಿರಿಯಕ್ಲು ಬತ್ತನ ಖುಷಿಯನ್ನು ಬರ್ಪೆಸಲ ಬಲೆ. ನಾವು ಹೋಗುವಲ್ಲ ದಣಿ? ಹಾ ಬರ್ತೇವೆ ನಾವು. ಸರಿ, ಹೋಗಿ ಬನ್ನಿ. ದನಿ ಪನಿಯಾರ ಮಕ್ಕಳ ಹತ್ರ ಮನೆಗೆ ತಲುಪಿಸಿ. ಆಯ್ತು. ಸರಿ, ಬರ್ತೇನೆ. ಓ ಕರ್ಣ ಕರ್ಣ ಕರ್ಣಣ್ಣ, ಓ ಇಲ್ಲಿ ಮಾರೆ ಸಾವು. ಅವನೋಡ ಮಲಗಿದ್ದು. ಏ ಕರ್ಣಣ್ಣ ಹೇಳ. ಕರ್ಣ 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 ಹೇಳ 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 ಹೇಳ. ಎಂತ ಸಾವು ಮಾರೆ ನಿಮ್ದು ಬೆಳಿಗ್ಗೆ? ಶೇಖರಣ್ಣಪ್ಪನ ಕೊಲೆ ಮಾಡಿದ್ದಾರೆ ಮಾರೆ. ಎಂತ ಹೇಳ್ತಿದ್ಯಾ ಬ್ಯಾವರ್ಸಿ? ಏನ್ ಹೇಳ್ತಿದ್ದಾನ ಅವನು? ಹೌದು ಕರ್ಣಣ್ಣ. ಏ ಕರ್ಣಣ್ಣ, ಏ ಕರ್ಣ ಓದದ? ನಾನು ಹೇಳಲಿಕ್ಕೆ ಒಂದು ಬೆಲೆನಿಲ್ಲ ಮಾರೆ. ದಾಮಣ್ಣ ಬನ್ನಿ ನೀವು. ಆಯ್ತು ಹೋಗುವ. ಅಬ್ಬನು ಕೊಂದ್ರು. ಕೊಲೆ
ಮಾಡಿದ್ದು ಯಾರೇ ಆಗಿದ್ದು ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಎಲ್ಲಿ ಹೋಗುದು? ಇಲ್ಲ ನಾನು ಅಯ್ಯೋ ದೇವರೇ, ಸೈಡೋಗಿ ಸೈಡೋಗಿರ ಯಾರು ಮಾಡಿದ್ದು ಗೊತ್ತಿಲ್ಲ. ಹಲೋ, ಪೊಲೀಸ್ ಸ್ಟೇಷನ್? ಎಸ್ ಸರ್. ಓಕೆ ಸರ್, ಹೇಳ್ತೇನೆ ಸರ್. ಸರ್. ಬನ್ನಿ ಸರ್. SP ಕಾಲ್ ಮಾಡಿದ್ರು. ಏನ್ರಿ ವಿಷಯ? ಈಗಾಗಲೇ ನಡೆದ 2 ಕೊಲೆ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೊಸ ಇನ್ಸ್ಪೆಕ್ಟರ್ ಬರ್ತಿದ್ದಾರಂತೆ. ನಿಮಗೆ ಇನ್ಫಾರ್ಮ್ ಮಾಡೋದಕ್ಕೆ ಹೇಳಿದ್ರು ಸರ್. ಹೌದಾ, ಸರಿ. ಸರ್, ಹೊಸ SI ಬಂದರು. ಬಂದೆ. ಗುಡ್ ಮಾರ್ನಿಂಗ್ ಸರ್. ಬನ್ನಿ ಸರ್. ಓಕೆ. ಎಲ್ಲಿವರೆಗೆ ಬಂತು ಇನ್ವೆಸ್ಟಿಗೇಷನ್? ಇನ್ವೆಸ್ಟಿಗೇಷನ್ ನಡೀತಾ ಉಂಟು ಸರ್. ಫೈಲ್ ತಗೊಂಡು ಬನ್ನಿ. ಎಸ್ ಸರ್. ಸರ್, ಇವನು ಲೋಕೇಶ್ ಅಂತ ಹೇಳಿ, ಇವನೇ ಫಸ್ಟ್ ಕೊಲೆ ಆದವನು. ಇವನ ಹೆಣವನ್ನು ನೋಡಿದ್ದು ಊರಿನವನೇ ವಾಸು ಅಂತ ಹೇಳಿ ಸರ್. ಅವನಿಗೆ ಒಬ್ಬನ ಮೇಲೆ ಡೌಟ್ ಕೂಡ ಇದೆ ಸರ್. ಸರ್, ಇವನು ಹರೀಶ್ ಅಂತ ಹೇಳಿ, ಇವನು ನಿನ್ನೆ ಅಷ್ಟೇ ಕೊಲೆ ಆಗಿದ್ದಾನೆ. ಈ 2 ಕೊಲೆಗೂ ಏನೋ ಲಿಂಕ್ ಇದೆ ಸರ್. ಸರಿ, ನಡೀರಿ ಹೋಗೋಣ. ಎಲ್ಲಿಗೆ ಸರ್? ಫಸ್ಟ್ ಹೆಣ ನೋಡಿದವ್ರು ಯಾರು? ವಾಸು. ವಾಸು ಅಲ್ಲ? ಹೌದು ಸರ್. ನಡೀರಿ, ಅವ್ರ ಮನೆಗೆ ಹೋಗೋಣ. ಓಕೆ ಸರ್. ಸರ್, ಆ ವಾಸು ಇದೇ ಹೋಟೆಲಿಗೆ ಚಾ ಕುಡಿಲಿಕ್ಕೆ ಬರ್ತಾ ಇರ್ತಾನೆ ಸರ್. ಸರಿ, ಆ ಹೋಟೆಲ್ ಹತ್ರ ನಿಲ್ಲಿಸಿ. ಸರಿ ಸರ್. ಹಾಂ, ಇನ್ಸ್ಪೆಕ್ಟ್ರು ಇವರೇನು ಈ ಕಡೆ? ಸರ್, ನಮಸ್ತೆ. ಇವನೇ ಸರ್ ವಾಸು. ಆ ಲೊಕೇಶನ್ ಹೆಣ ನೋಡಿದ್ದು ಫಸ್ಟ್ ನೀವೇ ಅಲ್ವೇನ್ರಿ? ಹಾಂ, ಹೌದು ಸರ್. ನಿನ್ನೆ ಒಂದು ಕೊಲೆ ನಡೀತಂತಲ್ಲ, ಗೊತ್ತಿಲ್ವೇನ್ರಿ ನಿಮಗೆ? ನಾನು ನಿನ್ನೆ ಹೋಗಿದ್ದಾಗ ಹೆಣ ತೆಗ್ದಾಗಿತ್ತು ಸರ್. ಹೌದಾ? ಹೌದು ಸರ್. ಅದು ಮುನ್ನೊಂದು ಕಟ್ಟೆತ್ತು. ನಾನು ಬರುವಾಗ ರಾತ್ರಿ ಆಗಿತ್ತು ಸರ್. ಹಾಗೆ ಬಂದು ಮಲಗಿದವನು ಬೆಳಿಗ್ಗೆ ಇರುವಾಗ ತಡಾಗಿತ್ತು ಸರ್. ಅದೇನು ಕೈಯಲ್ಲಿ? ಅದು ಬಾಲ್ ಸರ್. ಸಾನೆ ಮಾಡಲಿಕ್ಕೆ ತಂದಿದ್ದೆ. ಈ ಕೊಲೆ ಬಗ್ಗೆ ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಕೊಲೆ ಮಾಡಿದ್ದು ಆ ನಾಗುವೆ ಸರ್. ಮೊನ್ನೆ ಕೊಲೆಯಾದ ಲೋಕೇಶ, ನಿನ್ನೆ ಕೊಲೆಯಾದ ಹರೀಶ, ಆ ನಾಗು ಇವರೆಲ್ಲ ಮೊದಲು ಒಟ್ಟಿಗಿದ್ರು ಸರ್. ಒಂದ್ಸಲ ಕೋಲಿ ಅಂಕದಲ್ಲಿ ಆ ಮೂವರಿಗೂ ಸಹ ಗಲಾಟೆಗಿತ್ತು ಸರ್. ಆ ನಂತರ ಅವರು ಬೇರೆ ಬೇರೆ ಆದ್ರು ಸರ್. ಆ ಸಿಟ್ಟಿನಲ್ಲಿ ಆ ನಾಗು ಇಬ್ಬರನ್ನು ಸಹ ಕೊಲೆ ಮಾಡಿದ್ದು ಸರ್. ಸರಿ, ಸ್ಟೇಷನ್ ಕರೆದಾಗ ಬರ್ಬೇಕು ನೀವು. ಸರಿ ಸರ್. ಗಾಡಿ ತೆಗಿರಿ. ಸರಿ ಸರ್. 1 ನಿಮಿಷ. ಏನು ಸರ್? ಆ ನಾಗುನ ವಿಚಾರಿಸಿದ್ರ? ಇಲ್ಲ ಸರ್. ಮೊದಲು ಆ ಕೆಲಸ ಮಾಡಿ. ಎಸ್ ಸರ್. ನಡ್ರಿ ಹೋಗೋಣ.
ಏನು ಸರ್, ನಮ್ಮ ಕಡೆನೇ ಬರ್ತಾ ಇದ್ದಾಗ ಕಾಣ್ತಾ ಉಂಟು. ಹೌದು, ನಿಮ್ಮನ್ನೇ ವಿಚಾರಿಸೋಕೆ ಬರ್ತಾ ಇದ್ದೇವೆ. ಏನು ಸರ್, ಏನಾದರೂ ವಿಷಯ ಇತ್ತಾ? ವಿಷಯ ಗೊತ್ತಿರಬೇಕಲ್ಲ. ಊರಲ್ಲಿ 2 ಕೊಲೆ ಆಗಿದೆ. ಊರಿನ ಜನರ ಹತ್ರ ಕೇಳಿದ್ರೆ ನಿಮ್ಮತ್ತ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ಅವ್ರಿಗೇನು ಸರ್ ಹೇಳ್ತಾರೆ, ನಾನೀಗ ಸ್ವಲ್ಪ ಬೆಳೀತಿದ್ದೇನೆ ಅಂತ ಹೊಟ್ಟೆಗಿಚ್ಚು. ನೀವು ಹೋಗಿ ಹೋಗಿ ಅವರ ಮಾತು ಕೇಳ್ಕೊಂಡು ಏನು ಸರ್? ಅದೌದು, ನಮ್ಮ ಅಣ್ಣನೇ ಕೊಲೆ ಮಾಡಿದಂತೇಳಿ ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ? ಸಾಕ್ಷಿದಿದ್ರೆ ಇಷ್ಟೊತ್ತಿಗೆ ನಿನ್ನನ್ನ ಇಲ್ಲಿ ಇರ್ತಿರ್ಲಿಲ್ಲ, ಜೈಲಲ್ಲಿ ಕಮ್ಮಿ ಅನಿಸ್ತಿದ್ದ ಗೊತ್ತಾ? ಏನೋ ನಾನ್ ಜೈಲಿಗ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅನ್ಸುತ್ತೆ. ಹೇ, ಹಾಗಂತೇಳಿ ನಿಮ್ಮ ಪ್ರಯತ್ನ ಬಿಡ್ಬೇಡಿ. ನೀವು ಹುಡುಗಿ ಜಾಸ್ತಿ ಏನಿಲ್ಲ, ಗೊತ್ತಾಗುತ್ತೆ. ಇನ್ನು 1 ವಾರ ಅಷ್ಟೇ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ. ಗಾಡಿ ತೆಗಿ ಸಾರ್, ಬರ್ತೀನಿ. ಒಳ್ಳೆ ಬೆಕ್ಕು ಸಿಕ್ಕಿದಾಗ ಸಿಕ್ಕ ಅಣ್ಣ, ನನ್ನ ಒಂಚಿ. ಸರ್, ಇದು ನೋಡಿ ಅಂತೆ, ಆ ಕೊಲೆಯಾದ 2 ಜಾಗದಲ್ಲಿ ಸಿಕ್ಕಿದ್ದು ಸರ್. ಏನ್ರಿ ಇದು? ಸರ್, ಇದರ ಹೆಸರು ಬಾಲ್ ಅಂತ. ಕೋಳಿ ಅಂಕದಲ್ಲಿ ಕೋಳಿಯ ಕಾಲ್ಗೆ ಇದನ್ನು ಕಟ್ತಾರೆ ಸರ್. ಹೌದಾ ಸರ್? ಇನ್ನೊಂದು ವಿಷಯ ಏನು ಸರ್, ಈ ಕೊಲೆ ಉಂಟಲ್ಲ, ಹಗಲು ಹೊತ್ತು ಕೋಳಿ ಅಂಕ ನಡೆದ್ರೆ ಅವತ್ತು ರಾತ್ರಿ ಕೊಲೆ ನಡೆಯುತ್ತೆ ಸರ್. ಕೋಲಿ ಕಟ್ಟ ಎಲ್ಲಿ ನಡೀತಾ ಉಂಟು ಅಂತ ನಮಗೇನ್ರಿ ಗೊತ್ತಾಗುತ್ತೆ? ನಮ್ಮಲ್ಲಿ ಕೇಳಿ ಮಾಡ್ತಾರ ಅವರು? ಅದು ನಾವು ತಿಳ್ಕೋಬೇಕು ಸರ್. ಅದು ತಿಳ್ಕೊಳ್ಳುವಂತೆ. ಸರಿ, ಹೋಗಿ ಒಂದು ಟೀ ತನ್ನಿ. ಆಯ್ತು ಸರ್. ಇದನ್ನೆಲ್ಲೋ ನೋಡ್ದಾಗ ಉಂಟಲ್ಲ. ಅದೇನು ಕೈಯಲ್ಲಿ? ಅದು ಬಾಲ್ ಸರ್, ಸಾನೆ ಮಾಡಲಿಕ್ಕೆ ತಂದಿದ್ದೆ ಸರ್. ಇದು ಇಲ್ಲಿ ಕೋಡಿಬೈಲಿ ಕಾಟದಾರಿಯಲ್ಲಿ ಒಂದು ಕೊಲೆ ಆಗಿದೆ ಸರ್. ಹೌದು ಸರ್. ಆ ಲೊಕೇಶನ್ ಹೆಣ ನೋಡಿದ್ದು ಫಸ್ಟ್ ನೀವೇ ಅಲ್ವೇನ್ರಿ? ಹಾಂ ಹೌದು ಸರ್. ನಿನ್ನೆ ಒಂದು ಕೊಲೆ ನಡೀತಂತಲ್ಲ, ಗೊತ್ತಿಲ್ವೇನ್ರಿ ನಿಮಗೆ? ನಾನು ನಿನ್ನೆ ಹೋಗಿದ್ದಾಗ ಹೆಣ ತೆಗ್ದಾಗಿತ್ತು ಸರ್. ಹೌದಾ? ಹೌದು ಸರ್. ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಅದರ ಡೌಟ್ ಏನು ಸರ್, 100ಕ್ಕೆ 100 ಯಾರು ಅಂತ ನಂಗೆ ಗೊತ್ತುಂಟು. 100ಕ್ಕೆ 100? ಯಾರು ಕೊಲೆ ಮಾಡಿದ್ದು? ಸರ್, ಕೊಲೆ ಮಾಡಿದ್ದು ನಾಗು ಸರ್. ಅದೇಗೆ ಹೇಳ್ತೀರಾ? ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವುದಂದ್ರೆ ಇದೇ ಇರಬೇಕು. ಹಾ, ಈ ಕೊಲೆ ಮಾಡಿದ್ದು ವಾಸುವ? ಯಾವ ವರ್ಷಿ? ಸರ್, ಚಾಕೆ ಬೆಂಕಿ ಹಾಕು, ಗಾಡಿ ತೆಗಿ. ಓಕೆ ಸರ್. ಎಸ್ಐಗೆ ಬಾರಿ ಸಿಟಿಯಿಂದ ಬರ್ತಿದ್ದಾರೆ ಸರ್. ನಾನೇನ್ ಮಾಡಿದ್ದೆ ಸರ್? ನೀನೇನ್ ಮಾಡಿದ್ಯಾ? ಬಾ ಸ್ಟೇಷನ್ಗೆ ಬಾ, ಎಲ್ಲ ಹೇಳ್ತೀನಿ ನಿಂಗೆ. ನಮ್ಗೇನೆ ಹೆಚ್ಚೆಲ್ಲ ಹಣ್ಣು ತಿನ್ನಿಸ್ತೀಯಲ್ಲ? ನಾನು ಏನ್ ಮಾಡಿದ್ದೀನಿ ಸರ್? ನಾನು ಏನ್ ಮಾಡಿದ್ದೇನೆ? ಏನೇ ಇದ್ರು ಸ್ಟೇಷನ್ ಅಲ್ಲಿ ಬಂದು ಮಾತಾಡಿ. ಅವನನ್ನು ಬಿಟ್ಟು ಬಿಡಿ ಸರ್, ಅವನದೇನು ತಪ್ಪಿಲ್ಲ. ಹಾಗಾದ್ರೆ ಕೊಲೆ ಮಾಡಿದ್ದು ಇವನಲ್ವಾ? ಅವನಲ್ಲ ಸರ್. ಮತ್ತೆ ಅಲ್ಲ. ಹಾಗಾದ್ರೆ ಕೊಲೆ ಮಾಡಿದ್ದು? ಹೇಳ್ತೇನೆ ಸರ್, ಹೇಳ್ತೇನೆ. ಕೊಲೆ ಮಾಡಿದ್ದು ಯಾರು ಅಂತ ಹೇಳ್ತೇನೆ ಸರ್. ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ ಸರ್, ನನ್ನ ಮೊಮ್ಮಗ ಕರ್ಣ. ಕರ್ಣನ? ಕರ್ಣ ಯಾಕೆ ಕೊಲೆ ಮಾಡ್ತಾನೆ? ಕಾರಣ ಇದೆ ಸರ್, ಅದಕ್ಕೆ ದೊಡ್ಡ ಕಾರಣನೇ ಇದೆ. ಈಗ ಇಲ್ಲಿ ನಡೆದಿರುವ ಕತೆಗೂ ನಾನು ಮೊದಲು ಹೇಳಿದ ಕತೆಗೂ ಏನೋ ಸಂಬಂಧ ಇದ್ದ ಹಾಗೆ ಕಾಣ್ತಾ ಇದೆ ಅಲ್ವಾ? ಹೌದು, ಕಲಹ ಇಲ್ಲಿಗೆ ಮುಗಿಲಿಲ್ಲ, ಈಗ ಪ್ರಾರಂಭಗೊಂಡಿದೆ ಅಷ್ಟೇ. ಇನ್ನು ಅಂತ್ಯ ಆಗ್ಲಿಕ್ಕೆ ಇದೆ.
ಗಿಂಬಲ್ ಉಂಟು ಅಣ್ಣ. ಮೊಟ್ಟಲೆ ಅದು ಖಾರ ಒಂಚೂರು ಒಂದಲ್ಲ ಕಾಣವ. Señor Ler, señor Ler. ಕ್ಯಾಮರಾ ರೋಲಿಂಗ್ ಆಕ್ಷನ್. ನಮ್ಗೇನೆ ಚಲ್ಲದ ಡೈಲಾಗ್ ರೋಲಿಂಗ್ ಕ್ಯಾಮರಾ ಆಕ್ಷನ್. ಗಮನ ನೀವು ಬನ್ನಿ ಸಾವ ಕ್ಯಾಮರಾ ರೆಡಿ ಆಕ್ಷನ್. ಮಂತೋನಿಪ್ಲೆ ಹೊರದೆತ್ತನೆ ಬೇಕಾದ್ರೆ ಆಯ್ತು ಹೊರದೆಪ್ಪಲೆ ಇದೇ ತೋರ್ಚು ಮಾತ್ರ ಅಲ್ಲೇ ಅದೇ ಅಂತಲೇ ರೋಲಿಂಗ್ ಆಕ್ಷನ್. ಇವನೊಂದು ಎಲ್ಲಿ ಹೋದ್ರು ನಾಚಿಕೆಟ್ಟಿದಾಯ್ತು ಮಾರೆ ಸಾವು. ಕ್ಯಾಮರಾ ರೋಲಿಂಗ್ ಆಕ್ಷನ್. ಬೈಕ್ ತೋಜಾ ನೀನ್ ತಲೆ ಬಿಸಿ ಮಾಡ್ಬೇಡಣ್ಣ. ಗೀತಾ ನಿಂಗೇನೆ, ನಾನು ಅವಳ ಹತ್ರ ಮಾತಾಡ್ತೇನೆ. ಸರಿಯಣ್ಣ, ನಾನೀಗ ಹೋಗ್ತೇನೆ. ಆಕ್ಷನ್. ಆಯ್ ಕರ್ಣ ಆಕ್ಷನ್. ಒಳ್ಳೇದಾಗ್ಲಿ ನಿಮ್ಮ ಪ್ರಯತ್ನಕ್ಕೆ. ಸಿಕ್ಕಿದ್ರೆ ನಮಗೆ ಸ್ವಲ್ಪ ನಾವು ಸಹ ರೋಲಿಂಗ್ ಆಕ್ಷನ್. ಆಗದಿನ ನೋಡ್ತಾ ಬಾರಿ ಮಾತಾಡ್ತಿದ್ಯಲ್ಲ. ಸಾರಿ ಕೇಳುದಿಲ್ಲ. ಎಂತ ಮಾಡ್ತೀಯಾ? ನಾನೇ ನಿನ್ನ ನಿಲ್ಲಿಕ್ಕೆ ಹೇಳಿದ್ನಾ? ಎಂತದ ನೋಡುದು? ಆಗದಿನ ಹೇಳ್ತಿದ್ದೀನಲ್ಲ, ಅರ್ಥ ಆಗ್ತಿಲ್ವಾ ನಿನಗೆ? ನಗಡ್ತಾನವ ನೋಡು. ಅಪ್ಪನ ಹತ್ರ ಹೇಳಿದ್ರು ಉಂಟಲ್ಲ ನಿನಗೆ, ಸರ್ಕ ಮಾಡ್ತಾರೆ ಈಗ. ಅರ್ಥ ಆಗ್ತಿಲ್ವಾ ಹೇಳುದು? ಓಯ್, ಅರ್ಥ ಆಗ್ತಿಲ್ವಾ ನಿನಗೆ? ಎಷ್ಟು ಹೇಳುದಾ? ಅರ್ಥ ಆಗ್ತಿಲ್ವಾ? ಅರ್ಥ ಆಗ್ತಿಲ್ವಾ? ಏನು ರೋಲಿಂಗ್ ಆಕ್ಷನ್. ಎಂತದ ನೋಡ್ತೀಯಾ? ಮಂಡೆ ಬೆಚ್ಚ ಮಾಡಿಸ್ಬೇಡ. ನನಗೆ ನಾನೇ ಎಂತ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಾರಿ ನೋಡ್ತಿದ್ದಲ್ಲ ಆಗದಿಂದ. ಎಂತದ ನೋಡುದು ನಿನ್ ಮತ್ತೆ? ಓಯ್, ಅರ್ಥ ಆಗ್ತಿಲ್ವಾ? ಓಯ್, ಮಾತಾಡ್ಬೇಡ. ನಾನೇ बच्चन इंचदलगे ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅನ್ಸುತ್ತೆ.